ಮಳೆಗಾಲದಲ್ಲಿ ಮಕ್ಕಳು ಜ್ವರ, ಶೀತ, ಕೆಮ್ಮು, ಅತಿಸಾರ ಹಾಗೂ ಸೊಳ್ಳೆಗಳಿಂದ ಹರಡುವ ಡೆಂಗ್ಯೂ, ಮಲೇರಿಯಾದಂತಹ ಕಾಯಿಲೆಗಳಿಗೆ ಹೆಚ್ಚು ಒಳಗಾಗುವ ಸಾಧ್ಯತೆ ಇದೆ. ನಿಂತ ನೀರು, ಕಲುಷಿತ ಆಹಾರ ಮತ್ತು ನೀರು ಹಾಗೂ ತೇವಾಂಶದ ವಾತಾವರಣವು ಸೋಂಕು ಹರಡುವ ಅಪಾಯವನ್ನು ಹೆಚ್ಚಿಸುತ್ತದೆ. 5 ವರ್ಷದೊಳಗಿನ ಮಕ್ಕಳು ಎಲ್ಲವನ್ನು ಮುಟ್ಟೋದು, ಕೈ ತೊಳೆಯದೆ ಆಹಾರ ಸೇವಿಸುವುದು ಮುಂತಾದ ಕಾರಣಗಳಿಂದ ಸೋಂಕಿಗೆ ಸುಲಭವಾಗಿ ಒಳಗಾಗಬಹುದು. ಮಕ್ಕಳಿಗೆ ಕುದಿಸಿ ಆರಿಸಿದ ಅಥವಾ ಫಿಲ್ಟರ್ ಮಾಡಿದ ನೀರನ್ನ ಮಾತ್ರ ನೀಡುವುದು, ಹೊರಗಿನ ಹಾಗೂ ತೆರೆದ ಆಹಾರವನ್ನು ತಪ್ಪಿಸುವುದು ಮತ್ತು ತಾಜಾ ಮನೆಯಲ್ಲಿ ತಯಾರಿಸಿದ ಆಹಾರ ನೀಡುವುದು ಅಗತ್ಯ. ಮಕ್ಕಳಿಗೆ ಸಕಾಲಿಕ ಲಸಿಕೆ ಹಾಕಿಸುವುದರ ಜೊತೆಗೆ ಸಾಕಷ್ಟು ನಿದ್ರೆ ಮತ್ತು ಉತ್ತಮ ಕೈ ನೈರ್ಮಲ್ಯ ಕಾಪಾಡಬೇಕು. ಅಧಿಕ ಜ್ವರ, ನಿರಂತರ ವಾಂತಿ ಅಥವಾ ಅತಿಸಾರ, ಉಸಿರಾಟದ ತೊಂದರೆ, ತೀವ್ರ ದೌರ್ಬಲ್ಯ ಅಥವಾ ನಿರ್ಜಲೀಕರಣದ ಲಕ್ಷಣ ಕಂಡುಬಂದರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಬೇಕು. ಮಳೆಗಾಲದಲ್ಲಿ ಸ್ವಯಂ ಔಷಧ ಸೇವಿಸುವುದನ್ನು ತಪ್ಪಿಸುವುದು ಉತ್ತಮ.